जब शट्टर जी बोल रहे थे, मैं सोच रहा था इतने सीनियर नेता को बीजेपी ने टिकट क्यों नहीं दिया। ಹಲೋ ಜಗದೀಶ್ ಶೆಟ್ಟರ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು, ಅವ್ರು ಮಾತಾಡೋ ಸಂದರ್ಭದಲ್ಲಿ ಮಾತಾಡುವಾಗ ನನಗೆ ಅನಿಸ್ತು ಇಷ್ಟೊಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಷ್ಟೊಂದು ದೊಡ್ಡ ಹಿರಿಯ ನಾಯಕರಿಗೆ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿ. उन्होंने कहा कि उनकी एज तो नहीं है, ಅವ್ರು ಹೇಳಿದ್ರು ಅವ್ರಿಗೆ ವಯಸ್ಸಿಲ್ಲ ಅಂತ ಹೇಳಿ. उन्होंने कहा कि कर्नाटक में बीजेपी को उन्होंने खड़ा किया। ಅವ್ರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಬೇಕಾದ್ರೆ ಅವ್ರು ಕಟ್ ನಿಲ್ಲಿಸಿದ್ರು ಅಂತ ಹೇಳಿ. और जब वो बोल रहे थे मैं सुन रहा था कि भाई क्या कारण है कि इनको बीजेपी से निकाल दिया। ಅವ್ರು ಹೇಳುವಾಗ ನಾ ಕೇಳ್ತಾ ಇದ್ದೆ, ಯಾತಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಇವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅಂತ ಹೇಳಿ. और फिर उन्होंने अपने भाषण में जवाब दे दिया। ಅವ್ರದ್ದು ಭಾಷಣದಲ್ಲೇ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟರು. उन्होंने कहा मेरे बारे में कोई टेप नहीं है, मैंने कोई भ्रष्टाचार नहीं किया। ಅವರು ಭಾಷಣದಲ್ಲಿ ಹೇಳಿದ್ರು, ನನ್ನ ಬಗ್ಗೆ ಯಾವುದೇ ಟೇಪ್ ಇಲ್ಲ, ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ. क्योंकि इन्होंने भ्रष्टाचार नहीं किया इसलिए इनको टिकट नहीं मिला। ಇವರು ಯಾವುದೇ ಭ್ರಷ್ಟಾಚಾರದಲ್ಲಿ ಇವರು ಇರಲಿಲ್ಲ, ಅದಕ್ಕೆ ಇವರಿಗೆ ಟಿಕೆಟ್ ಸಿಗಲಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ. सीधी सी बात, मतलब इन्होंने 40% नहीं खाया, 40% नहीं खाया, बीजेपी में नहीं हो सकते, टिकट नहीं मिल सकता, मंत्री नहीं बन सकते। ನೇರವಾಗಿ ಹೇಳಬೇಕಾದ್ರೆ ಇವರು 40% ಕಮಿಷನ್ ತಗೊಳ್ಳಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. सही बात है ना। कभी कभी बीजेपी की मीटिंग होती है, नरेंद्र मोदी जी भ्रष्टाचार की बात करते हैं और उनके स्टेज पे चारों ओर कर्नाटक के 40% वाले नेता खड़े रहते हैं। ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ಭಾಷಣ ಮಾಡುವಾಗ ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಷಣ ಮಾಡ್ತಾರೆ. ಅವ್ರ ಸುತ್ತ ಇರ್ತಕ್ಕಂಥ 4-5 ಮಂದಿ ಪೂರ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಡೆ ಆಗಿರ್ತಕ್ಕಂಥವ್ರು ಇದ್ದಾರೆ. मोदी जी कहते थे भ्रष्टाचार से मैं लड़ता हूं। ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ. अब जो भ्रष्ट व्यक्ति नहीं है उसको निकाल दिया। ಆದರೆ ಭ್ರಷ್ಟ ವ್ಯಕ್ತಿ ಯಾರಲ್ಲ, ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ದಾರೆ. मतलब आप भ्रष्टाचार के लिए लड़ते हो। ಆದ್ರಿಂದ ಅದರ ಅರ್ಥ ಭ್ರಷ್ಟಾಚಾರಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋದು ಸಾಮಾನ್ಯವಾಗಿ ಅರ್ಥ ಆಗುತ್ತೆ. अच्छा, दिंगलेश्वर स्वामी गदग जी ने भी कहा, ದಿಲ್ಗೇಶ್ವರ ಸ್ವಾಮಿ ಅವರು ಸಹ ತಮ್ಮ ಮುಂದೆ ಹೇಳಿದ್ದಾರೆ. मजेदार बात कही उन्होंने कि बीजेपी ने मुझे डिस्काउंट दिया। ಬಹಳ ಸೊಗಸಾದ ಒಂದು ಭಾಷಣ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಅವರು ಅವ್ರಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. मतलब 40% नहीं लिए, सिर्फ 30% लिए। 40% ಭ್ರಷ್ಟಾಚಾರ ಅಲ್ಲ, ಕೇವಲ 30% ಭ್ರಷ್ಟಾಚಾರ ಸ್ವಾಮೀಜಿಗಳಿಂದ ತೆಗೆದುಕೊಂಡ್ರು ಅಂತ. वो भी मठ से। ಅದು ಸಹ ಮಟ್ಟದಿಂದ. मतलब एक तरफ धर्म की बात करते हैं और फिर दूसरी तरफ मठ को डिस्काउंट देते हैं। ಮತ್ತೆ ಒಂದು ಕಡೆ ಧರ್ಮದ ವಿಚಾರದಲ್ಲಿ ಮಾತಾಡ್ತಾರೆ, ಭ್ರಷ್ಟಾಚಾರದಲ್ಲಿ ಅದಕ್ಕೆ ಡಿಸ್ಕೌಂಟ್ ಸಹ ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿಯವರು. 40% नहीं लिए, 30% ले लिए। 40% ಅಲ್ಲ, 30% ಡಿಸ್ಕೌಂಟ್. बाकी कर्नाटक से 40%। ಕರ್ನಾಟಕದಲ್ಲಿ 40%. कुछ भी काम करवाना हो, ಏನೇ ಕೆಲಸ ಮಾಡಬೇಕಾದ್ರೂ ಸಹ 40%. छोटा से छोटा या बड़ा से बड़ा 40% लगेगा। ಸಣ್ಣದ್ರಿಂದ ಸಣ್ಣದು, ದೊಡ್ಡದ್ರಿಂದ ದೊಡ್ಡದು ಯಾವುದೇ ಕೆಲಸ ಆಗ್ಬೇಕಂದ್ರೆ ಸಹ 40% ಭ್ರಷ್ಟಾಚಾರದ ಕಮಿಷನ್ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಅವರಿಗೆ. कॉन्ट्रैक्टर एसोसिएशन नरेंद्र मोदी जी को चिट्ठी लिखता है, कहता है प्रधानमंत्री जी, कर्नाटक में बीजेपी की सरकार 40% कमीशन लेती है।
ಕರ್ನಾಟಕ ಪ್ರದೇಶದ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದವರು ನಮ್ಮಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. आज तक चिट्ठी रिसीव ही नहीं की. ಇವತ್ತಿನವರೆಗೂ ಸಹ ಆ ಚಿಟ್ಟ ಪತ್ರವನ್ನು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. जवाब छोड़ो, रिसीव ही नहीं की. ಉತ್ತರ ಕೊಡೋ ಪ್ರಶ್ನೆ ಇರಲಿ, ಅದನ್ನ ತೆಗೆದುಕೊಳ್ಳೋ ಸೌಜನ್ಯವನ್ನು ಸಹ ತೋರಿಸಿಲ್ಲ. मैसोर सैंडल सोप कॉर्पोरेशन में एमएलए का बेटा 8 करोड़ रुपए कैश लिए पकड़ा जाता है. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯ ಆ ಚೇರ್ಮನ್ರ ಮಗ 8 ಕೋಟಿ ರೂಪಾಯಿ ಭ್ರಷ್ಟಾಚಾರದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. पुलिस सब इंस्पेक्टर स्कैम में 80 लाख रुपए की ब्राइब होती है. ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಅದರಲ್ಲಿ 80 ಲಕ್ಷ ರೂಪಾಯಿ ಭ್ರಷ್ಟಾಚಾರ. असिस्टेंट प्रोफेसर के लिए पैसा लिया जाता है, स्कैम होता है. ಅಸಿಸ್ಟೆಂಟ್ ಪ್ರೊಫೆಸರ್, ಉಪ ಪ್ರೊಫೆಸರ್ಗಳನ್ನ ನೇಮಕಾತಿಯಲ್ಲೂ ಸಹ ಪೂರ್ಣವಾಗಿ ಭ್ರಷ್ಟಾಚಾರ ಆಗಿದೆ. असिस्टेंट इंजीनियर जॉब स्कैम होता है. ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲೂ ಸಹ ಉದ್ಯೋಗದಲ್ಲಿ ಭ್ರಷ್ಟಾಚಾರ ನಡೆದಿದೆ. मतलब जहां भी देखो बीजेपी के लोग 40% लेते हैं. ಎಲ್ಲೇ ನೋಡಿದ್ರು ಸಹ ಭಾರತೀಯ ಜನತಾ ಪಾರ್ಟಿಯವರು 40% ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ. इन्होंने सरकार बनाई, पिछली सरकार, ये भी इनकी नहीं थी. ಹಿಂದೆ ಸರ್ಕಾರ ಮಾಡಿದ್ದಂತ ಸರ್ಕಾರವೂ ಸಹ ಇವರ ಸರ್ಕಾರ ಅಲ್ಲ. ये भी चोरी की सरकार थी. ಇದು ಸಹ ಕಳ್ಳತನದಿಂದ ಮಾಡಿದಂತ ಸರ್ಕಾರ. मतलब वोट किसी और को दिया, पैसा देके खरीद लिया, सरकार बना दी. ಜನಸಾಮಾನ್ಯರು ವೋಟ್ ಬೇರೆಯವ್ರಿಗೆ ಕೊಟ್ಟರು, ಆದ್ರೆ ಹಣ ಕೊಟ್ಟು MLA ಗಳನ್ನ ಖರೀದಿ ಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ಬಿಜೆಪಿ. अच्छा, इनका एमएलए कहता है, बीजेपी का एमएलए कहता है कि 2500 करोड़ रुपए में बीजेपी का सीएम पोस्ट खरीदा जा सकता है. ಇವರ ಹಿರಿಯ ನಾಯಕ, ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಆಗಬೇಕಂದ್ರೆ 2,500 ಕೋಟಿನಲ್ಲಿ ಖರೀದಿ ಮಾಡಬಹುದು. मतलब आपके भविष्य की कीमत बीजेपी के मुताबिक 2500 करोड़ रुपए. ಅದರ ಅರ್ಥ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ 2,500 ಕೋಟಿಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು. इनको ये 40 नंबर अच्छा लगता है. ಇವರಿಗೆ 40 ಸಂಖ್ಯೆ ಬಹಳ ಸಂತೋಷ ಉಂಟು ಮಾಡುತ್ತೆ. इस बार 40 सीटें दे देना इनको. ಇದಕ್ಕೆ ಈ ಬಾರಿ ಅವ್ರಿಗೆ 40 ಸೀಟ್ಗಳನ್ನ ಕೊಡಿ. और बात करेंगे बसवना जी की. ಮಾತನಾಡೋ ಸಂದರ್ಭದಲ್ಲಿ ಬಸವಣ್ಣನವರ ಮಾತಾಡ್ತಾರೆ. उनकी मूर्ति के सामने जाके हाथ जोड़ेंगे ಬಸವಣ್ಣವರ ಮೂರ್ತಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. और पूरे देश में नफरत फैलाएंगे. ಪೂರಾ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ದ್ವೇಷವನ್ನು ಹರಡ್ತಕ್ಕಂಥ ಕೆಲಸ ಮಾಡ್ತಾರೆ. एक धर्म को दूसरे धर्म से लड़ाएंगे, एक जात को दूसरी जात से लड़ाएंगे. ಒಂದು ಧರ್ಮ, ಎರಡು ಧರ್ಮದ ನಡುವೆ ಜಗಳ, ಎರಡು ಜಾತಿಗಳ ಮಧ್ಯೆ ವೈಷಮ್ಯ, ಇದನ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. और जो बसवना जी ने पूरी जिंदगी किया उसके खिलाफ काम करेंगे. ಪೂರಾ ಜೀವನದ ಉದ್ದಕ್ಕೂ ಸಹ ಪೂಜ್ಯ ಬಸವಣ್ಣವರು ಏನು ಮಾಡಿದ್ರು ಅದರ ತದ್ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರು ಕೆಲಸ ಮಾಡ್ತಾ ಇದ್ದಾರೆ. 2-3 बड़े उद्योगपतियों की पूरी मदद करेंगे. 2 ಅಥವಾ 3 ಉದ್ಯೋಗಪತಿಗಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. और किसान, मजदूर, छोटे दुकानदार चिल्लाते रहें, रोते रहें, इनको कोई फर्क नहीं पड़ता. ರೈತರು, ಕಾರ್ಮಿಕರು, ಸಣ್ಣ ಹಿಡುವಳಿದಾರರು, ಸಣ್ಣ ಉದ್ಯಮಿದಾರರು ಎಷ್ಟೇ ಬೊಬ್ಬೆ ಹೊಡೆದ್ರೂ ಸಹ ಇವ್ರ ಕಿವಿಗೆ ಬೀಳ್ತಾ ಇಲ್ಲ. इन्होंने आपसे 40% पैसा लिया. ಅವರಿಂದಲೂ ಸಹ 40% ಭ್ರಷ್ಟಾಚಾರದ ಹಣವನ್ನು ತೆಗೆದುಕೊಂಡಿದ್ದಾರೆ. पिछले 5 साल इन्होंने हर कॉन्ट्रैक्ट में आपसे 40% लिया. ಇಂದಿನ 5 ವರ್ಷದಲ್ಲಿ ಪ್ರತಿ ಕಾಂಟ್ರಾಕ್ಟ್ ಅಲ್ಲೂ ಸಹ 40% ಭ್ರಷ್ಟಾಚಾರವನ್ನು ತಿಂದಿದ್ದಾರೆ. अब हम आपके लिए कुछ करना चाहते हैं. ಅದರಿಂದ ನಾವು ತಮಗೋಸ್ಕರ ಕೆಲವು ವಿಚಾರಗಳನ್ನ, ಕೆಲವು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇಚ್ಛೆ ಬೀಳ್ತಾ ಇದ್ದೀವಿ. शुरुआत में ही हम 4 वायदे करना चाहते हैं. ಮೊಟ್ಟ ಮೊದಲನೇದಾಗಿ ನಾವು 4 ವಾಯ್ದೆಗಳನ್ನು, 4 ಗ್ಯಾರಂಟಿಗಳನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. और पहले दिन पहली कैबिनेट मीटिंग में हम ये वायदे पूरे करने जा रहे हैं. ಮೊದಲನೇ ದಿವಸ, ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನ ಪೂರ್ಣವನ್ನ ಮಾಡ್ತೇವೆ.
मैं आपको बता रहा हूं 2 दिन नहीं लगेंगे, पहले दिन पहली मीटिंग में ये 4 काम होंगे। ನಾನು ಹೇಳ್ತಾ ಇದ್ದೀನಿ, ಮೊದಲನೇ ದಿವಸವೇ ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ 4 ದಿವಸ ಅಲ್ಲ, ಮೊದಲನೇ ದಿವಸವೇ ಅದನ್ನ ನಾವು ಮಾಡ್ತೇವೆ। 5 साल आपसे 40% चोरी हुई, इसीलिए पहले दिन ये 4 वायदे पूरे होंगे। ನಿಮ್ಮಲ್ಲಿ 4-5 ವರ್ಷಗಳ ಕಾಲ 40% ಕಳ್ಳತನ ಮಾಡಿದ್ದಾರೆ, ಆದ್ರಿಂದ ನಾವು ಮೊದಲನೇ ದಿವಸವೇ ಈ ಎಲ್ಲ 4 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೇವೆ। इन वायदों से अदानी जी का, अंबानी जी का फायदा नहीं होगा। ಏನು ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ಇದರಿಂದ ಅದಾನಿ ಆಗಲಿ ಅಂಬಾನಿ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳಾಗುವುದಿಲ್ಲ, ಅನುಕೂಲಗಳಾಗುವುದಿಲ್ಲ। हम अदानी जी को मुफ्त में एयरपोर्ट नहीं दे रहे हैं, ಅದಾನಿ ಅವರಿಗೆ ನಾವು ಉಚಿತವಾಗಿ ಏರ್ಪೋರ್ಟ್ ಅನ್ನು ಕೊಡೋದಿಲ್ಲ, पोर्ट नहीं दे रहे हैं, ಬಂದರುಗಳನ್ನು ಕೊಡೋದಿಲ್ಲ, पावर प्लांट नहीं दे रहे हैं। ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ಕೊಡೋದಿಲ್ಲ। हम कर्नाटक के गरीब कमजोर लोगों से 4 वायदे कर रहे हैं। ಆದ್ರಿಂದ ಕರ್ನಾಟಕ ರಾಜ್ಯದ ಬಡವರು ಮತ್ತು ದುರ್ಬಲ ವರ್ಗದವರಿಗೆ 4 ಭರವಸೆಗಳನ್ನು ಕೊಡ್ಲಿಕ್ಕೆ ಇಚ್ಛೆ ಬೀಳ್ತೇನೆ। पहला वायदा गृह लक्ष्मी, ಮೊದಲನೇ ಭರವಸೆ ಗೃಹಲಕ್ಷ್ಮಿ, 2000 रुपए हर महीने हर महिला को। 2000 ರೂಪಾಯಿ 2000 ರೂಪಾಯಿ ಪ್ರತಿ ತಿಂಗಳು ಪ್ರತಿಯೊಂದು ಮನೆ ನಡೆಸ್ತಕ್ಕಂಥ ಗೃಹಿಣಿಗೆ ಯಜಮಾನಿಗೆ ಕೊಡ್ತಕ್ಕಂಥದ್ದು। दूसरा वायदा गृह ज्योति, 200 यूनिट बिजली मुफ्त में हर महीने। ಎರಡನೇ ಭರವಸೆ 200 ಯೂನಿಟ್ ವಿದ್ಯುತ್ ಶಕ್ತಿ ಉಚಿತವಾಗಿ ಪ್ರತಿ ಕುಟುಂಬಕ್ಕೂ ಸಹ ಪ್ರತಿ ತಿಂಗಳು। तीसरा वायदा अन्न भाग्य, 10 किलो चावल हर परिवार के मेंबर को। ಮೂರನೇ ಭರವಸೆ 10 ಕಿಲೋ ಅಕ್ಕಿ ಪ್ರತಿ ಕುಟುಂಬದ ಸದಸ್ಯರಿಗೆ ಪ್ರತಿ ತಿಂಗಳು। और चौथा और सबसे जरूरी वायदा 3000 रुपए हर महीने हर ग्रेजुएट को और 1500 रुपए हर महीने हर डिप्लोमा होल्डर को। 4ನೇ ಭರವಸೆ ಬಹಳ ಪ್ರಮುಖವಾದ ಭರವಸೆ, ಪ್ರತಿ ತಿಂಗಳು ಸಹ ನಿರುದ್ಯೋಗ ಪದವೀಧರರಿಗೆ 3 ತಿಂಗಳು 3000 ರೂಪಾಯಿ ನಿರುದ್ಯೋಗ ಭತ್ಯ ಮತ್ತು 1500 ನಿರುದ್ಯೋಗ ಭತ್ಯವನ್ನ ಡಿಪ್ಲೊಮಾ ಪದವೀಧರರಿಗೆ ಕೊಡ್ತಕ್ಕಂಥ ವಿಚಾರ। और ये शुरुआत होगी, पहले दिन होगा ये काम। ಈ 4 ಭರವಸೆಗಳು ಕೂಡ ಮೊದಲನೇ ದಿವಸವೇ ಅನುಷ್ಠಾನಕ್ಕೆ ತರ್ತಿವೆ। उन्होंने 40% लिया, हम ये 4 वायदे आपको देंगे। ಇವರು 40% ನಿಮ್ಮ ಹತ್ರ ತಿಂದ್ರು, ನಾವು ನಿಮಗೆ 4 ಭರವಸೆಗಳನ್ನ ಕೊಡ್ಲಿಕ್ಕೆ ಇಚ್ಛೆ ಬೀಳ್ತಾನೆ। एक और बात, प्रधानमंत्री जी ने ओबीसी की बात की। ಮತ್ತೊಂದು ವಿಚಾರ, ಪ್ರಧಾನ ಮಂತ್ರಿಯವರು ಹಿಂದುಳಿದ ವರ್ಗದವರ ಬಗ್ಗೆ ಮಾತನಾಡಿದ್ರು। तो ओबीसी की बात करते हैं। ಈಗ ಹಿಂದುಳಿದ ವರ್ಗದವರ ವಿಚಾರದಲ್ಲಿ ಮಾತಾಡೋಣ। अगर हमें देश में सबको भागीदारी देनी है, सबको शामिल करना है, तो हमें पता लगाना पड़ेगा किसकी आबादी कितनी है। ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಎಲ್ಲರಿಗೂ ಸಹ ಮುಖ್ಯಧಾರೆಯಲ್ಲಿ ಬಂದು ರಾಷ್ಟ್ರದ ಭಾಗ ಸಿಗಬೇಕಾದ್ರೆ ಯಾವ ಯಾವ ವರ್ಗದವರು ಎಷ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ। जैसे कभी आपके पैर में चोट लगे तो आप डॉक्टर के पास जाते हो और एक्सरे कराते हो। ಯಾವ ರೀತಿ ನಿಮ್ಮ ಕಾಲಿಗೆ ನೋವಾದ್ರೆ ಗಾಯ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಎಕ್ಸ್ರೇ ಮಾಡಿ ಅದನ್ನ ನೀವು ಪರೀಕ್ಷೆ ಮಾಡಿಸ್ಕೊಳ್ತೀರಾ, ಆ ರೀತಿ एक्सरे से पता लग जाता है कि प्रॉब्लम क्या है। ಎಕ್ಸ್ರೇ ಮಾಡಿದ ನಂತರ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಗೊತ್ತಾಗುತ್ತೆ। जब यूपीए की सरकार थी, हमने कास्ट सेंसस करवाया था। ಯುಪಿಎ ಸರ್ಕಾರ ಇದ್ದಾಗ ನಾವು ಜಾತಿ ಜನಗಣತಿಯನ್ನ ಮಾಡಿಸಿದ್ವಿ। सेंसस में हर जात के बारे में सवाल पूछा गया था। ಆ ಜನಗಣತಿಯಲ್ಲಿ ಎಲ್ಲ ಜಾತಿಯ ವಿಚಾರವನ್ನು ಸಹ ನಾವು ಪ್ರಶ್ನೆಗಳನ್ನು ಕೇಳಿದ್ವಿ। सेंसस के डेटा में है किसकी कितनी आबादी है, ओबीसी कितने हैं, दलित कितने हैं, आदिवासी कितने हैं, जनरल कितने हैं, माइनॉरिटी कितने हैं। ಆ ಜನಗಣತಿಯಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಯಾವ ಮೇಲ್ವರ್ಗದವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು ಎಷ್ಟಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಆ ಜನಗಣತಿಯಲ್ಲಿ ನಮಗೆ ಅಂಕಿಅಂಶಗಳು ಸಿಗುತ್ತೆ। उस एक्सरे को प्रधानमंत्री पब्लिक क्यों नहीं करते? ಆ ಒಂದು ಎಕ್ಸ್ರೇ ಅಂತ ನಾವೇನ್ ಹೇಳ್ತೀವಿ ಅದನ್ನ ಯಾಕೆ ಸಾರ್ವಜನಿಕರವಾಗಿ ಬಹಿರಂಗಗೊಳಿಸ್ತಾ ಇಲ್ಲ ಪ್ರಧಾನಮಂತ್ರಿ? हिंदुस्तान की जात की सच्चाई देश को क्यों नहीं बताते? ಈ ದೇಶದ ಜಾತಿ ವ್ಯವಸ್ಥೆಯ
ಸತ್ಯವನ್ನ ಯಾಕೆ ಈ ದೇಶದ ಜನಗಳಿಗೆ ಅವರು ಹೇಳ್ತಾ ಇಲ್ಲ, ಬಹಿರಂಗ ಮಾಡ್ತಾ ಇಲ್ಲ? क्योंकि वो सचमुच में ओबीसी की मदद नहीं करना चाहते हैं। ಯಾಕೆ ಅಂತ ಹೇಳಿದ್ರೆ ನಿಜಕ್ಕೂ ಸಹ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದವರಿಗೆ ಸಹಾಯ ಮಾಡೋ ಇಚ್ಛೆ ಇಲ್ಲ, ಅದಕ್ಕೋಸ್ಕರ ಅದನ್ನ ಬಹಿರಂಗ ಮಾಡ್ತಾ ಇಲ್ಲ. मैं आपको छोटा सा उदाहरण देता हूं। ಸಣ್ಣ ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬೀಳ್ತೇನೆ. आज हिंदुस्तान की सरकार को सेक्रेटरीज चलाते हैं। ಇವತ್ತು ಸಣ್ಣ ಉದಾಹರಣೆ ಏನು ಅಂತ ಹೇಳಿದ್ರೆ, ಈ ದೇಶವನ್ನ ಸರ್ಕಾರವನ್ನ ನಡೆಸ್ತಕ್ಕಂಥದ್ದು ಕೇಂದ್ರದಲ್ಲಿ ಇರ್ತಕ್ಕಂಥ ಆಡಳಿತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಚಿವರು. देश का पैसा, सरकार का पैसा, सरकार का बजट सेक्रेटरीज डिसाइड करते हैं। ಈ ದೇಶದ ಹಣ, ಈ ದೇಶದ ಕಾರ್ಯಕ್ರಮ ಅದನ್ನ ಸರ್ಕಾರದ ಸಚಿವರು ಅದನ್ನ ನಿರ್ಧಾರ ಮಾಡ್ತಾರೆ. उन सेक्रेटरीज में से सिर्फ 7% ओबीसी, एससी और एसटी से आते हैं। ಆ ಸೆಕ್ರೆಟರಿಗಳು ಯಾರು ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ, ಅಲ್ಲಿ ನೋಡಿದಾಗ ಕೇವಲ 7% ಮಾತ್ರ, 7% ಮಾತ್ರ ಎಸ್ಸಿ, ಎಸ್ಟಿ, ಓಬಿಸಿಗಳಿದ್ದಾರೆ. क्या ओबीसी, एसटी और एससी की आबादी सिर्फ 7% है देश में? ತಾವೇ ಯೋಚನೆ ಮಾಡಬೇಕು. ಈ ದೇಶದಲ್ಲಿ ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗದವರ ಜನಸಂಖ್ಯೆ ಕೇವಲ 7% ಮಾತ್ರನಾ ಅಂತ ಹೇಳಿ. देश को पता लगना चाहिए कि इस देश में ओबीसी कितने हैं, दलित कितने हैं, आदिवासी कितने हैं, जनरल कितने हैं। ಈ ದೇಶದ ಮಹಾಜನತೆಗೆ ಗೊತ್ತಾಗಬೇಕು, ಈ ದೇಶದಲ್ಲಿ ಹಿಂದುಳಿದವರು ಎಷ್ಟು ಜನ ಇದ್ದಾರೆ, ಎಸ್ಸಿಗಳು ಎಷ್ಟು ಜನ ಇದ್ದಾರೆ, ಎಸ್ಟಿಗಳು ಎಷ್ಟು ಜನ ಇದ್ದಾರೆ ಮತ್ತು ಸಾಮಾನ್ಯ ವರ್ಗದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು. नरेंद्र मोदी जी को एकदम कास्ट सेंसस का डेटा रिलीज कर देना चाहिए। ನರೇಂದ್ರ ಮೋದಿ ಅವರು ತಕ್ಷಣವೇ ಜನಗಣತಿಯ ಎಲ್ಲ ವಿಚಾರವನ್ನು ಸಹ ಬಹಿರಂಗ ಮಾಡಬೇಕು. दूसरी बात, जो रिजर्वेशन पे 50% का लिमिट रखा हुआ है, इसको एकदम हटा देना चाहिए। ಮತ್ತೊಂದು ವಿಚಾರ, ಮೀಸಲಾತಿಯನ್ನ 50%ಗೆ ನಿಲ್ಲಿಸಿರ್ತಕ್ಕಂಥದ್ದು, ಅದನ್ನ ತಕ್ಷಣವೇ ಅದನ್ನ ಮಿತಿಯನ್ನ ತೆಗೆದುಹಾಕಬೇಕು. अगर नरेंद्र मोदी सचमुच में ओबीसी की बात करना चाहते हैं, सचमुच में ओबीसी को भागीदारी देना चाहते हैं, सचमुच में ओबीसी का भविष्य बनाना चाहते हैं, तो ये 2 कदम उठा लें। ನರೇಂದ್ರ ಮೋದಿ ಅವರಿಗೆ ನಿಜವಾಗ್ಲೂ ಹಿಂದುಳಿದ ವರ್ಗದವರಿಗೆ ಕಳಕಳಿ ಇದ್ರೆ ಈ 2 ವಿಚಾರಗಳು ತಕ್ಷಣವೇ ಜನಗಣತಿಯನ್ನು ಬಹಿರಂಗ ಮಾಡಬೇಕು ಮತ್ತು ಏನು 50% ಮಿತಿ, ಮೀಸಲಾತಿಯ ಮಿತಿ ಇದೆ, ಅದನ್ನ ತೆಗೆದುಹಾಕಬೇಕು. और जब तक ये काम नहीं करेंगे तब तक वो ओबीसी शब्द न प्रयोग करें। ಎಲ್ಲಿ ತನಕ ಈ 2 ವಿಚಾರಗಳನ್ನ ಅವರು ಕಾರ್ಯರೂಪದಲ್ಲಿ ತರೋದಿಲ್ಲ, ಅಲ್ಲಿ ತನಕ ಅವರು ಓಬಿಸಿ ಅವ್ರ ಬಗ್ಗೆ ಮಾತಾಡದೇ ಇರೋದು ಬಹಳ ಉತ್ತಮ. क्योंकि अगर वो सचमुच में ओबीसी को चाहते हैं तो ये 2 काम उनको पहले करने चाहिए। ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಏನಾದ್ರೂ ಓಬಿಸಿ ಅವ್ರ ಬಗ್ಗೆ ಕಳಕಳಿ ಇದ್ರೆ ಈ 2 ಕಾರ್ಯಕ್ರಮಗಳನ್ನ ಅವರು ಅನುಷ್ಠಾನಕ್ಕೆ ತರಬೇಕು. और तीसरी बात, जितनी आबादी एससी और एसटी की है उतना रिजर्वेशन उनको मिलना चाहिए। ಮೂರನೇ ವಿಚಾರ, ಎಸ್ಸಿ, ಎಸ್ಟಿ ಜನಸಂಖ್ಯೆ ಎಷ್ಟಿದೆ ಅಷ್ಟು ಮೀಸಲಾತಿ ಅವರಿಗೆ ಸಿಗಬೇಕು. और प्रधानमंत्री जी, अगर आपने कास्ट सेंसस का डेटा रिलीज नहीं किया और 50% का कैप नहीं हटाया, पहले हम आप पे दबाव डालेंगे, आपसे करवाएंगे, और अगर आपने नहीं किया तो हम करेंगे। ಪ್ರಧಾನಮಂತ್ರಿ ಅವರೇ, ನೀವು ಜನಗಣತಿಯ ಅಂಕಿ ಅಂಶಗಳನ್ನು ಬಹಿರಂಗ ಮಾಡದೇ ಇದ್ರೆ ಮತ್ತು 50% ಮೀಸಲಾತಿಯ ಮಿತಿಯನ್ನು ತೆಗೆದುಹಾಕಲಿಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಒತ್ತಡ ಹಾಕ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. आखिरी बात मैं किसानों की करना चाहता हूं। ಕಡೆಗೆ ನಾನು ಕೃಷಿ ರೈತರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. आप याद कीजिए, जब यूपीए की सरकार थी हमने आपका कर्जा माफ किया था। ತಾವು ಜ್ಞಾಪಿಸ್ಕೊಳ್ಳಿ, ಯುಪಿಎ ಸರ್ಕಾರ ಇದ್ದಾಗ ತಮ್ಮ ಸಾಲವನ್ನ ಮನಾ ಮಾಡಿದ್ವಿ. 72,000 करोड़ रुपए किसानों का माफ किया था। 72,000 ರೈತರ ಸಾಲ ಮನಾ ಮಾಡಿರ್ತಕ್ಕಂಥದ್ದು ಯುಪಿಎ ಸರ್ಕಾರ. पेट्रोल का दाम 60 रुपए हुआ करता था। ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು ಆ ಕಾಲದಲ್ಲಿ. गैस सिलेंडर 400 रुपए का था। ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇತ್ತು, 400 ರೂಪಾಯಿ ಇತ್ತು. आप पर टैक्स नहीं लगता था। ಅದರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರಲಿಲ್ಲ, ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರಲಿಲ್ಲ. हम फर्टिलाइजर सब्सिडी देते थे। ನಾವು ಫರ್ಟಿಲೈಸರ್ಗೆ ಸಬ್ಸಿಡಿ ಕೊಡ್ತಾ ಇದ್ವಿ. आज आप पे ऊपर जीएसटी लगता है। ಆ ವಿಚಾರದಲ್ಲಿ ಜಿಎಸ್ಟಿ ನಿಮ್ಮ ಮೇಲೆ ಏರ್ತಾ ಇದ್ದಾರೆ. 100 रुपए का पेट्रोल हो गया, 100 ರೂಪಾಯಿ ಪೆಟ್ರೋಲ್, 1000 रुपए का सिलेंडर हो गया, 1,000 ರೂಪಾಯಿ ಸಿಲಿಂಡರ್. और पूरा का पूरा फायदा 2-3 उद्योगपतियों को जाता है। ಇದರ ಲಾಭ 2-3 ಉದ್ಯೋಗಪತಿಗಳಿಗೆ ಎಲ್ಲ ಲಾಭವೂ ಸಹ ಹೋಗ್ತಾ ಇದೆ.
शुगर केन के किसानों को सही दाम नहीं मिलता। ಕಬ್ಬಿನ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ। आज मैंने किसानों से बात की ಇವತ್ತು ನಾನು ರೈತರ ಜೊತೆಗೂ ಮಾತಾಡಿದೆ और उनको आश्वासन दिया कि हम उनको सही दाम दिलवाएंगे शुगर केन के लिए। ಅವ್ರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ, ಕಬ್ಬಿನ ಬೆಳೆಗೆ ಸರಿಯಾದ ಬೆಲೆಯನ್ನು ನಾನು ಕೊಡಿಸ್ತೀನಿ ಅಂತ ಹೇಳಿ। एग्रो इंडस्ट्री को प्रमोट करेंगे। ಅದಲ್ಲದೆ ಕೃಷಿ ಉದ್ಯೋಗಕ್ಕೂ ಸಹ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ। सीएम ने मैंगो पल्प यूनिट की बात की थी, कुछ किया नहीं। ಮುಖ್ಯಮಂತ್ರಿಗಳು ಮಾವಿನ ಹಣ್ಣಿನ ಕಾರ್ಖಾನೆ ಮಾವಿನ ಹಣ್ಣಿನ ಪಲ್ಪ್ನ ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಮಾಡಲಿಲ್ಲ। हम ये काम करके दिखाएंगे। ಆ ಕೆಲಸವನ್ನ ನಾವು ಮಾಡಿ ತೋರಿಸ್ತೇವೆ। आखिरी बात, जब नरेंद्र मोदी प्रधानमंत्री बने थे उन्होंने कहा था 2 करोड़ युवाओं को हर साल रोजगार दूंगा। ಕಡೆಗೆ ಹೇಳಬೇಕಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ನಮ್ಮ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು। 40 साल में सबसे ज्यादा बेरोजगारी हिंदुस्तान में आज है। ಈಗ 40 ವರ್ಷದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗಗಳಿದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ನೋಡಬೇಕಾಗಿದೆ। सरकारी कंपनी एक के बाद एक प्राइवेटाइज की जा रही है। ಸರ್ಕಾರಿ ಕಂಪನಿಗಳು ಒಂದಾದ ನಂತರ ಮತ್ತೊಂದು ಎಲ್ಲವೂ ಸಹ ಖಾಸಗೀಕರಣ ಮಾಡ್ತಾ ಇದ್ದಾರೆ। सरकारी रोजगार कम किया जा रहा है। ಸರ್ಕಾರದಲ್ಲಿದ್ದಾಗ ಉದ್ಯೋಗಗಳನ್ನ ಕಮ್ಮಿ ಮಾಡ್ತಾ ಇದ್ದಾರೆ। हेल्थ केयर में और शिक्षा में सरकार को इंस्टीट्यूशंस बनाने चाहिए। ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳನ್ನ ಸರ್ಕಾರದವರು वो ಮಾಡಬೇಕು। सारा का सारा प्राइवेटाइज हो रहा है। ಎಲ್ಲವೂ ಸಹ ಖಾಸಗೀಕರಣ ಮಾಡ್ತಾ ಇದ್ದಾರೆ। ऐसा हिंदुस्तान हमें नहीं चाहिए। ಈ ರೀತಿಯ ಭಾರತ ದೇಶ ನಮಗೆ ಬೇಕಾಗಿಲ್ಲ। बेरोजगार हिंदुस्तान हमें नहीं चाहिए। ನಮಗೆ ನಿರುದ್ಯೋಗ ಭಾರತ ದೇಶ ನಮಗೆ ಬೇಕಾಗಿಲ್ಲ। गरीब हिंदुस्तान हमें नहीं चाहिए। ಬಡವರು ಇರ್ತಕ್ಕಂಥ ಭಾರತ ದೇಶ ನಮಗೆ ಬೇಕಾಗಿಲ್ಲ। न्याय चाहिए हमें, ನಮಗೆ ನ್ಯಾಯ ಬೇಕು। और यही कर्नाटक की सरकार करने जा रही है। ಇದೇ ನ್ಯಾಯವನ್ನ ಕರ್ನಾಟಕ ಸರ್ಕಾರ ನಾವು ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತಾ गरीबों ಇದ್ದೀನಿ। के लिए, किसानों के लिए, मजदूरों के लिए सरकार बनेगी। ನಾವು ಸರ್ಕಾರ ಮಾಡುವಾಗ ಅದು ಬಡವರಿಗೆ, ರೈತರಿಗೆ ಮತ್ತು ಕಾರ್ಮಿಕರಿಗೆ ಸರ್ಕಾರ ಮಾಡ್ತೇವೆ। और इन्होंने जो 40% भ्रष्टाचार किया है उसको हम भूलेंगे नहीं। ಇದು 40% ಭ್ರಷ್ಟಾಚಾರ ಏನ್ ಮಾಡಿದ್ದಾರೆ ಅದನ್ನ ನಾವು ಯಾವತ್ತೂ ಸಹ ಮರೆಯೋದಿಲ್ಲ। आप सब आए, दूर दूर से मेरी बात सुनने आए, इसके लिए मैं आपको दिल से धन्यवाद करता हूं। ದೂರದಿಂದ ಬಂದಿದ್ದೀರಿ, ನಾನು ಮನಪೂರ್ವಕವಾಗಿ ನಿಮ್ಗೆಲ್ಲರಿಗೂ ಸಹ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ। कांग्रेस पार्टी को कम से कम 150 सीटें देनी है। ಕಾಂಗ್ರೆಸ್ ಪಕ್ಷಕ್ಕೆ ಕನಿಷ್ಠ 150 ಸೀಟ್ಗಳನ್ನು ತಾವು ಕೊಡಬೇಕು। नहीं तो फिर से ये आपसे जो इन्होंने पैसा चोरी किया है उससे ये सरकार को खरीदने की कोशिश करेंगे। ನೀವು 150 ಸೀಟ್ಗಳನ್ನ ಕೊಡ್ಲಿಲ್ಲ ಅಂದ್ರೆ ಏನು 40% ಭ್ರಷ್ಟಾಚಾರದಲ್ಲಿ ಹಣ ಮಾಡಿದ್ದಾರೆ, MLAಗಳನ್ನ ಕದಿಲಿಕ್ಕೆ ಶುರು ಮಾಡ್ತಾರೆ ಇವರು। और इनको 40 सीट से ज्यादा मत दे देना। ಇವರಿಗೆ 40 ಸೀಟ್ಗಳನ್ನ ಜಾಸ್ತಿ ಅವರಿಗೆ ಕೊಡಬೇಡಿ। आप सबका बहुत बहुत धन्यवाद। नमस्कार। ನಮ್ಗೆಲ್ರಿಗೂ ಸಹ ಧನ್ಯವಾದ, ನಮಸ್ಕಾರ।